ನಿಮ್ದ ಫಸ್ಟ್ ರಿಯಾಕ್ಷನ್ ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಈ ಸೂತ್ರಧಾರಿಗೆ. ಇವತ್ತು ಎಲ್ಲ ಮೈನ್ ಥಿಯೇಟರ್ಗಳಲ್ಲಿ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆಯಿಂದ ಕಾಲ್ ಬರ್ತಾ ಇದೆ. ಚೆನ್ನಾಗಿ ಅದ್ಭುತವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಚಂದನ್ ಅವರು ಒಳ್ಳೆ ಅದ್ಭುತವಾದ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನ ಎಲ್ಲರೂ ಒಪ್ಕೊತಾ ಇದ್ದಾರೆ. ಇನ್ನು ಕರ್ನಾಟಕ ಜನತೆ ಬಂದು ಥಿಯೇಟ್ರಲ್ಲಿ ನೋಡಿ ಒಪ್ಕೊಂಡ್ರೆ ನಿಜವಾದ ಗೆಲುವು ಅವಾಗ ನಾವು ಖುಷಿ ಪಡ್ತೀವಿ. ನನಗೇನು ಮಾತು ಬರ್ತಾ ಇಲ್ಲ. ಐ ಆಮ್ ಸೋ ಸಾರಿ. ತುಂಬ ಎಮೋಷನಲ್ ಫೀಲ್ ಆಗ್ತಾ ಇದೆ. 15 ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ ಈ ದಿನಕ್ಕೋಸ್ಕರ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ನಮ್ಮ ಸಿನಿಮಾ ತಂಡಕ್ಕೆ ಆಶೀರ್ವಾದ ಮಾಡಿ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸರ್ ಒಂದು ನಿಮಿಷ, ನೀವು ಯಾವಾಗ ನಮ್ಮ ತಂದೆಗೋಸ್ಕರ ಈ ಸಿನಿಮಾ ಆ್ಯಕ್ಟ್ ಮಾಡೋದನ್ನಷ್ಟೇ ಪ್ರೂವ್ ಮಾಡಬೇಕು. ನಿಮ್ಮ ತಂದೆ ಅವ್ರು ಮೆಚ್ಚುತ್ತಾ ಇದ್ದಾರೆ ಈ ಮಾತು, ಏನು ಅನ್ಸುತ್ತೆ? ಇಲ್ಲ, ಅವ್ರು ಖುಷಿ ಆದರೆ, ನಮ್ಮ ತಂದೆ ತಾಯಿ ಖುಷಿ ಆದರೆ ಅದಕ್ಕಿಂತ ಬೇರೆ ಇನ್ನೇನಿದೆ ಸರ್. ನಮ್ಮ ಜೀವನ ಸಾರ್ಥಕ ಆಯಿತು ಅಂತ. ಥ್ಯಾಂಕ್ಸ್. ಅಭಿಮಾನಿ ದೇವರುಗಳ ಜೊತೆ ನೋಡೋದೇ ಖುಷಿ ನನಗೆ. ಇವಾಗ ಇಡೀ ಟೀಮ್ ಜೊತೆ ಅಭಿಮಾನಿಗಳು ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ. ಅಂದರೆ ಇಷ್ಟು ವರ್ಷ ಮಾಡಿದ್ದಕ್ಕೂ ಒಂದು ಸಾರ್ಥಕ ಸಿಕ್ಕಿದೆ. ಯಾಕೆಂದರೆ ಎಲ್ಲರೂ ಸೆಕೆಂಡ್ ಹಾಫ್ ಅಲ್ಲಾಡೋದೇ ಇಲ್ಲ, ಹಂಗೆ ನೋಡ್ತಾರೆ ಸಿನಿಮಾನ. ಸೊ ತುಂಬಾ ಖುಷಿಯಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ತುಂಬ ವರ್ಷದ ನಂತರ ರಿಲೀಸ್ ಆಗ್ತಾರೆ. 3 ವರ್ಷ ಆಯಿತು ಆಲ್ಮೋಸ್ಟ್. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಏನೇನಂದರೆ ಜನಗಳು ಬರ್ಬೇಕು ಥಿಯೇಟ್ರಿಗೆ, ನಮ್ಮಂಥ ಬಂಧುಗಳನ್ನ ನಿಲ್ಲಿಸೋಕ್ಕೆ ಆಲ್ರೆಡಿ ಗುರುತಿಸ್ತಾರೆ. ಅದನ್ನು ಇನ್ನೂ ಬೆಳೆಸಬೇಕು ಅಂತ ಹೇಳಿದ್ರೆ ಜನಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನೀವು ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಮಾತ್ರ ನಾನು. ಥ್ಯಾಂಕ್ ಯು.